ಈ ಹಾಳಾದ ಫೋನ್ಗಳು ಬೇರೆ. ಹಲೋ, ಹೇಳ್ರಿ ಕಾರ್ತಿಕ್ ಅವರೇ. ಅಲ್ರಿ ಯಾಕ್ರಿ ಹಂಗೆ ಮ್ಯಾಗ ಮ್ಯಾಗ ಫೋನ್ ಮಾಡಾಕತ್ತೀರಿ? ಅಲ್ಲ ರೀ ರಾಜು ಅವರೇ. ಏನ್ರಿ ರಾಜುನ? ಯಾಕ್ರಿ ಹೆಸರು ಹಿಡ್ದು ಕರೆಯಕತ್ತೀರಿ? ಇಷ್ಟು ದಿನ ಸರ್ ಅಂತಿದ್ರಿ, ಏನ್ರಿ ಆತ? ಅಲ್ರಿ ರಾಜು ಅವರೇ, ನೀವು ಸರ್ ಅನ್ನಕ್ಕೆ ಆ ಪೊಸಿಷನ್ನಾಗ ಇರ್ಬೇಕಲ್ಲ. ನಿಮ್ಮನ್ನ ಸಸ್ಪೆಂಡ್ ಮಾಡಾರ. ಯಾಕ ನಿಮಗೇನು ನೋಟಿಸ್ ಬಂದಿಲ್ಲ ಮನೆಗೆ? ಏನು ಸಸ್ಪೆಂಡ್ ಮಾಡ್ಯಾರ? ನೋಟಿಸ್ ಕಳ್ಸ್ಯಾರ? ಅಯ್ಯೋ, ಏನು ಹೇಳಕತ್ತೀರಿ ಕಾರ್ತಿಕ್ ನೀವು? ಅಯ್ಯೋ, ನಾನ್ಯಾಕೆ ಸುಳ್ಳು ಹೇಳಿ, ನಿಜ ಹೇಳಕತ್ತೇನ್ರಿ. ನಿಜವಾಗ್ಲೂ ಸಸ್ಪೆಂಡ್ ಮಾಡಿ ನಿಮ್ಗೆ ಸಸ್ಪೆಂಡ್ ನೋಟಿಸ್ ನಿಮ್ಮ ಮನೆಗೆ ಕಳ್ಸ್ಯಾರ ನೋಡ್ರಿ. ಅದು ಸ್ಪೀಡ್ ಪೋಸ್ಟ್ ಮಾಡ್ಯಾರ, 2 ದಿನದಾಗ ಬಂದಿರತ್ತ. ಯಾಕೆ ನಿಮ್ಮ ಕೈಗೆ ಸಿಕ್ಕಿಲ್ಲ ಸ್ಪೀಡ್ ಪೋಸ್ಟು? ರಿಜಿಸ್ಟರ್ ಪೋಸ್ಟ್ ಏನು ಮಾಡಿರಲಿಲ್ಲ. ಬಹುಶಃ ಯಾರು ನಿಮ್ಮ ಮನೆಯವ್ರು ತೊಗೊಂಡಿರ್ತಾರೆ, ಕೇಳ್ರಿ ಮನ್ಯಾಗ. ಸಸ್ಪೆಂಡ್ ಆಗೈತೆ ನಿಮ್ಮದು. ಅದು ನಿಮ್ಮ ಮೇಲೆ ಕೇಸ್ ಐತಲ್ಲ. ನೀವು ಕೇಸ್ ಇದ್ದಾಗ ಹೆಂಗ್ರಿ ಗೌರ್ಮೆಂಟ್ ಕೆಲಸ ಮಾಡ್ತೀರಾ? ಹಾಂ? ಓ ಶಿಟ್ ಮ್ಯಾನ್, ಶಿಟ್. ನೋಟಿಸ್ ನಿಮ್ಗೆ ತಲುಪಿರ್ಬೇಕು, ನೀವೇ ಫೋನ್ ಮಾಡ್ತೀರಿ ಅಂತ ವೆಯ್ಟ್ ಮಾಡಿದ್ನಪ್ಪ. ನೀವು ಮಾಡಲಿಲ್ಲ, ಹಂಗಾಗಿ ನಾನೇ ಮಾಡಿದೆ. ನಾನು ಮಾಡಕತ್ತೀನಿ, ನಿಮಗೆ ನಿನ್ನಿಂದ ನೀವು ನೋಡಿದ್ರೆ ಫೋನ ತಗೋವಲ್ರಿ. ಏನ್ರಿ ನಿಮಗೆ ಕೆಲಸ, ಗೌರ್ಮೆಂಟ್ ಕೆಲಸದ ಮೇಲೆ ಒಂಚೂರು ಕಿಂಚಿತ್ತು ಕಾಳಜಿ ಇಲ್ಲೇನ್ರಿ? ನೋಡ್ರಿ, ಹಿಂಗೆ ಆತಂದ್ರೆ ಭಾಳ ಕಷ್ಟ. ನನಗೆ ಗೊತ್ತಾಯ್ತು ನೀವು ಬೇಲ್ ಮೇಲೆ ಹೊರಗೆ ಬಂದಿರೋದು. ಅದ ಕಾರಣಕ್ಕೆ ನಾವು ಕಾಲ್ ಮಾಡಿದೆ. ಹೋಯ್ತು ಅಂದ್ರೆ ಹೋಯ್ತು ನೋಡಿ. ಸಸ್ಪೆಂಡ್ ಆರ್ಡರ್ ಏನಾರ ನಿಮ್ಮ ಪರ್ಮನೆಂಟ್ ಆಗಿ ನಿಮ್ಮನ್ನು ಪೂರಾ ಕೆಲಸದಿಂದ ತೆಗೆದ್ರು ಅಂದ್ರೆ ಹೊಟ್ಟಿ ಮ್ಯಾಗ ತಣ್ಣೀರು ಬಟ್ಟಿನ ಸ್ವಲ್ಪ ಹುಷಾರಾಗ್ರಿ. ಸರಿ ಸರಿ, ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಅಲ್ಲ, ಒಂದು ನಿಮಿಷ ಕಾರ್ತಿಕ್. ಅಯ್ಯೋ ದೇವ್ರೆ, ನಾನು ಸಸ್ಪೆಂಡ್ ಆಗಿನ? ಅಯ್ಯೋ, ನಾನು ರಜಾ ಹಾಕ್ಬೇಕು, ಆರಾಮಾಗಿ ನಾನು ಓಡಾಡಕತ್ತೀನಿ. ಅಯ್ಯೋ, ಈಗಿರೋ ಟೆನ್ಷನ್ನಾಗ ಇದು ಒಂದು ಟೆನ್ಷನ್ನ ನನಗೆ. ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡಿಲ್ಲಲ್ಲ. ಹಾಳದಕ್ಕಿದ್ದರಿದ್ರದಕ್ಕಿ ಮತ್ತೆ ನಮ್ಮವ್ವ ನನಗೆ ಹೇಳ್ತಾಳ, ಅಕ್ಕಿನ ವಾಪಸ್ ನಾನು ಹೋಗಿ ಈಕಿಗೆ ತಪ್ಪಾತಂತ ಕೇಳಿ ಈಕಿ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೋಬೇಕಂತ. ಕರ್ಮ ಹಾಳಾದರು. ಇನ್ನೇನು ಹೇಳ ನಾನು? ಅವ್ವ ಅಯ್ಯಪ್ಪ, ಮುಂಜಾನೆ 8 ಆದ್ರೂ ಒಂದು ಚಹಾ ಮಾಡೋದಿಕ್ಕಿಲ್ಲ. ಎಷ್ಟು ಚಂದ ಐತಿ ಮನಿ, ಎಲ್ಲ ಹೊಂದಿಕಿಲ್ಲ. ಎಷ್ಟು ಚಂದ ಇಟ್ಟಾಳ ನಮ್ಮ ಪ್ರಿಯ. ಇದೈತಿದು ಯಾವ ವಸ್ತು ತೊಗೊಳತ್ತ ಅಲ್ಲೇ ಇಟ್ಟು ಹೋಗುತ್ತೆ, ವಾಪಸ್ ಅದ್ರ ಜಾಗಕ್ಕೆ ಇಡ್ಬೇಕನ್ನೋದ ಗೊತ್ತಿಲ್ಲ ಇದಕ್ಕೆ. ಏನಿದು ಇದು ಹೆಂಗೆ ಮನ್ಯಾಗ ಬಾಳೆ ಮಾಡುತ್ತಾ ಏನ ಆತ? ಇನ್ನೊಂದು ತಿಂಗಳ ಏನಾರ ಈಕಿ ಕೈಯಾಗ ಅಡುಗೆ ಮನೆ ಕೊಟ್ರೆ ನಮ್ಮ ಸುಮವನ ಕೈಯಾಗ ಅಡುಗೆ ಮನಿನ ಏನಿಲ್ಲ, ಫಿಶ್ ಮಾರ್ಕೆಟ್ ಮಾಡಿರ್ತಾಳ. ಯಪ್ಪ, ಮುಂಜಾನೆ ಹೇಳತ್ಲ ಏನಾತ್ಲಾ ನಿನಗ ರಾಜು? ಅದು ಯಾವ್ದೋ ನೋಟಿಸ್ ಬಂದಂದಿಲ್ಲ, ಅದೆಲ್ಲೈತದ ನೋಟಿಸ್? ಅದನ್ನ ಇದ್ರಾಗ ಪಡ್ಸಲ್ಯಾಗ ಇದು ಐತ್ ನೋಡು, ಟಿವಿ ಐತಲ್ಲ, ಆ ಟಿವಿದು ಕೆಳಗ ಅಲ್ಲಿಟ್ಟಿ ನೋಡು. ನಿನ್ನ ಮೊನ್ನೆ ಕೊಡಕ್ ಬಂದೆಪ್ಪ, ನೀನ ಅದನ್ನ ಆಮೇಲೆ ನೋಡ್ತೀನಿ ಇಡು, ನಾನು ಹೊರಗೆ ಹೊಂಟೀನಿ ಅಂತ ಆಕಿನ ದೇವಿಕನ್ ಹುಡ್ಕೊಂಡು ಹೋದೆ. ಯಾಕ ಏನಾತ? ಯಾಕೆ ಇಷ್ಟು ಸಿಟ್ಟಿಗೆದ್ದಿದ್ದಿ? ಏನಾತ? ನೀ ನೋಡಿದ್ರ ವಾಪಸ್ ಆ ಪ್ರಿಯಾನ ಹತ್ರ ಹೋಗಿ ಕಾಲಿಗೆ ಬಿದ್ದು ವಾಪಸ್ ಬಾರವಾ, ನನ್ನ ಜೊತೆಗೆ ಬಾಳೆ ಮಾಡು ಅಂತಂದು ಹೇಳು ಅಂತ ನೀನ್ ಅಂತಿದಿ. ಆಕಿ ಮಾಡಿದ ಕೆಲಸದಿಂದ ನಾನು ಸಸ್ಪೆಂಡ್ ಆಗಿನಿ. ಕೆಲಸದಿಂದ ಸಸ್ಪೆಂಡ್ ಆಗಿನಿ, ಗೊತ್ತ ನಿನಗ? ಈಗ ನಂದೆಲ್ಲ ಮುಗಿಯೋವರೆಗೂ ನಾ ಸಸ್ಪೆಂಡ್ ಆರ್ಡರ್ ಆಗೈತೆ ನನಗ. ಅದು ಬಂದಿರೋದು ಮೊನ್ನೆ ನೋಟಿಸು. ಮುಗೀತು, ನನ್ನ ಜೀವನನೂ ಮುಗೀತು, ನನ್ನ ಕರಿಯರು ಮುಗೀತು. ಅಯ್ಯೋ ಏನ್ ಹೇಳಕತ್ತಿಲ್ಲ? ಕೆಲಸ ಹೋತಾ ಕೆಲಸ ಹೋತಾ? ಆತ. ಇದು ಒಂದು ಬಾಕಿ ಇತ್ತು ಮನ್ಯಾಗ, ಅದು ಒಂದು ಆತಲ್ಲ. ಇನ್ನೇನೈತೆ, ನಾವಿಬ್ರು ಗಂಡ ಹೆಂಡತಿ ದುಡ್ದು ಹೆರ್ಗೆ ಸಣ್ಣಾಗಿ ಹೋಗ್ಬಿಡ್ತೀವಿ. ಆತ. ಈಗ ಸಸ್ಪೆಂಡ್ ಆರ್ಡರ್ ಆಗೈತಾ, ಪೂರ ಕೆಲಸ ಹೋಗ್ತೈತಾ. ಆಮೇಲೆ ತನಿಖೆ ಗಿನಿಕೆ ಎಲ್ಲ ಆಗತ್ಲಿಗೆನ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 4-5 ವರ್ಷ ಅಷ್ಟೇ. ಅಂದ್ರೆ ನಿನಗೆ ಒಂದು 40-50 ಆಗಿರ್ತಾವು. ಇನ್ನೊಂದು 10 ವರ್ಷ ಸರ್ವಿಸ್ ಇರುತ್ತಾ, ಅವ್ರು ಹೇಳ್ತಾರೆ ನೀನು ಗೌರ್ಮೆಂಟ್ನಾರು. ಅದು ಪ್ರೂವ್ ಆಗ್ಬೇಕಲ್ಲ, ನೀನು ಇದು ಅಲ್ಲ ಅದಲ್ಲ ಹಂಗಲ್ಲ ಹಿಂಗಲ್ಲ. ಮತ್ತೇನ್ರ ಜೈಲಿಗೆ ಹೋದಿ ಆಕೇನ್ರ ನೀನು ಪ್ರೂವ್ ಮಾಡಿ ಜೈಲಿಗೆ ಏನ್ರ ಕಳಿಸಿದ್ಲು ಅಂದ್ರ ಮುಗೀತು, ನಿನ್ನ ಕರಿಯರ್ ಮುಗೀತು. ನಾನು ನನ್ನ ಗಂಡ ನಿಮ್ಮವ್ವನ್ನ ಈ ಮನೆ ಸಾಕಕ್ಕ ದುಡ್ದು ಸಣ್ಣ ಕುಂದಿರ್ತೀವಿ. ಅದ್ಯಮ್ಮ, ಈ ಮಾತು ನೀವು ಮಾತಾಡಕತ್ತೀರಾ? ಹೂನಪ್ಪ, ಇದ ರಿಯಾಲಿಟಿ. ಇದ ರಿಯಾಲಿಟಿ ಶೋ. ನಮ್ಮನೆ ನಡೆಯೋದ ದೊಡ್ಡದೊಂದು ಬಿಗ್ ಬಾಸ್ ಶೋ. ನೋಡ್ಕೋ, ಇದ ನೋಡು. ನಾನು ಈಕಿ ಬಣ್ಣದ ಮಾತಿಗೆ ಬಣ್ಣದ ಈಕಿ ಏನಂತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ. ನನಗದು ಗೊತ್ತಾಗಲಿಲ್ಲದು. ಈಕಿ ಬಣ್ಣದ ಮಾತಾಡಿದ್ಲು, ನಾನು ನಂಬಿಟ್ಟೆ. ನೋಡಿ ಹ್ಯಾ ಮಾತಾಡ್ತಾಳೆ. ಅದಕ್ಕೆ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನಾನು ಮೊದ್ಲ ನೋಟಿಸ್ ಏನ್ ಬಂತಂತ ನೋಡ್ತೀನಿ. ನಿಂತ್ಕ ಇಲ್ಲಿ. ಏನ್ ರೀತಿಯಾರ? ನಂಗೂ ಕೆಲ್ಸಕ್ಕೆ ಹೋಗಿ ತಡ ಆಗತ್ತ. ಅಲ್ಲ, ಮೊದ್ಲ ಅವ ಟೆನ್ಷನ್ನಾಗ ಅದಾನ. ಮೊದ್ಲ ಸಸ್ಪೆಂಡ್ ಆಗೀನಿ ಅಂತಂದು ಅವ ಪಾಪ ಅಷ್ಟು ಬೇಜಾರು ಮಾಡ್ಕೊಂಡು ನನ್ನ ಮಗ ಬಂದಾನ. ಈ ಮಾತು ಅನ್ಬೋದ ನೀನು? ನಿನಗ ಸರಿ ಅನ್ಸುತ್ತ ನೀ ಮಾಡದ? ಹೇಳು.
ಅಯ್ಯೋ ಇರೋ ವಿಷಯ ಹೇಳಕ್ಕ, ಇರೋ ವಿಷಯಕ್ಕೆ ಯಾವಾಗಾದ್ರೇನ್ರಿ ಹೇಳಕ್ಕ? ಇರೋ ವಿಷಯನೇ ಹೇಳಿ ನಾನು. ಇದ್ರ ಬಗ್ಗೆ ನನ್ನ ಗಂಡನ ಹತ್ರನೂ ಮಾತಾಡ್ತೀನಿ. ನನಗೂ ಏನು ದರ್ದಿಲ್ರಿ ಅತ್ತಿಯರ, ಎಲ್ಲರಿಗೂ ದುಡ್ದು ಹಾಕ್ತೀನಿ ಅಂತ ನಾನು ಯಾವುದು ಬಾಂಡ್ ಪೇಪರ್ನಾಗೂ ಬರೆದು ಕೊಟ್ಟಿಲ್ಲ. ನೀವು ನಿಮ್ಮ ದಾರಿ ನೋಡ್ಕೋಬೋದು, ನನಗೂ ಆಗೋದಲ್ಲ. ನೀವು 3 ದಿನಕ್ಕೊಂದ್ಸರಿ ನನ್ನ ಜೊತೆ ಜಗಳ ಮಾಡಕ್ಕೆ ಬರಬೇಡ್ರೆ. ಮತ್ತು ನಿಮ್ಗೆ ಎಷ್ಟೇ ಆದ್ರೂ ಪ್ರಿಯಾ ಮುದ್ದಿನ ಸಸಿ ಎಲ್ಲ ಬೇಕಾದ್ರೆ ಅಕ್ಕಿ ಮನೆಗೆ ಹೋಗಿರ್ರಿ. ಇರ್ತೀನಿ, ಆಕಿ ಜೊತೆಗೆ ಇರ್ತೀನಿ. ನೀನೇನು ನೋಡ, ನೀನು ಇಂಥವೆಲ್ಲ ಪ್ಲಾನ್ ಮಾಡಕ್ಕೆ ಹೋಗ್ಬೇಡ. ತಾಯಿ ಮಕ್ಕಳು ದೂರ ಮಾಡೋ ಪ್ಲಾನ ಮಾಡ್ಬೇಡ. ನೀನು ತಿಳ್ಕೊಂಡಿದ್ದೀವಿ, ನಿನಗೆಲ್ಲ ದಾರಿ ಸರಳ ಆತು. ಆರಾಮಾಗಿ ನನ್ನ ಸಣ್ಣ ಮಗನ ದಾರಿಯಿಂದ ತೆಗೆದು ನೀನು ನಿನ್ನ ಗಂಡ ನಿನ್ನ ಮಕ್ಕಳಷ್ಟೇ ಇರ್ಬೋದು ಅಂತ ಅಂದ್ಕೊಬೇಡ ನೀನು. ಅದು ಮಾತ್ರ ಈ ಜನದಾಗೂ ಸಾಧ್ಯ ಇಲ್ಲ, ತಿಳ್ಕ. ಮಾತಾಡ್ತೀನಿ ನಿನಗೆ ಆಮೇಲೆ. ಅವ್ವಾ ಅವ್ವಾ ಏನ್ಲ ಯಪ್ಪ ಬಂದೆ ತಡಿ. ಅವ್ವ ಬೇಕಂತ ಮಾಡ್ತೀರಿ ಏನ್ರಿ ಬೇವ? ಎಲ್ಲೈತೆ ಹೇಳು ನೋಟಿಸು? ಅಲ್ಲಿ ಟಿವಿ ಹತ್ರ ಇಲ್ಲ. ಟಿವಿ ಹತ್ರ ಇಲ್ಲ? ಅಲ್ಲಲ್ಲ, ನಾನು ನನ್ನ ಕೈಯಾರ ಅಲ್ಲಿಟ್ಟಿನ್ಲ. ಯವ್ವ ನಾನು ಯಾಕೆ ಸುಳ್ಳು ಹೇಳ್ತೀನಿ? ನೋಡಿ ಕೊಡು ಬಾ. ಮೊದ್ಲ ನಾನು ಅದನ್ನ ತಗೊಂಡು ಹೋಗ್ಬೇಕು. ನಾನು ಅಲ್ಲಿ ಆಫೀಸಿಗೆ ಹೊತ್ತೊಂದು 8-10 ಥೂ 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 ಥೂ. ಯಪ್ಪ ನನ್ನ ದಿನನ ಚಲೋ ಇಲ್ಲ, ನನ್ನ ಟೈಮ ಚಲೋ ಇಲ್ಲ. ಥೂ ಅವ್ವ ದಯವಿಟ್ಟು ನೋಡಿ ಹುಡುಕಿಡ್ಬೇ. ನಾ ಜಕ್ಕ ಮಾಡಿ ಬರ್ತೀನಿ, ಪುಣ್ಯ ಬರ್ತೀನಿ ನಿನಗ. ಅಯ್ಯಪ್ಪ ಏನಾರ ಮಾಡ್ಕೊಂಡು ಹಾಗೋರಿ. ಮಾತಾತು, ನೀ ಜಕ ಮಾಡಿ ಹೋಗು, ನಾ ಎಲ್ಲ ಹುಡುಕ್ ಕೊಡ್ತೀನಿ ಅಂತ. ಹೋಗು ಜಕ ಮಾಡಿ ಹೋಗು. ಪಟ್ಟನೆ ನೋಡು ಯವ್ವ, ಅಲ್ಲೆಲ್ಲ ನೋಡಿನಿ. ನೀ ಜಳಕಕ್ಕೆ ಹೋಗ್ತಮ್ಮ, ನಾನು ನೋಡ್ತೀನಿ. ನೀರ್ ಕಾಯಕ್ಕಿಟ್ಟೈತಿ ನೋಡು, ಹೋಗು. ನೀರ್ ಕಾಸೈತಿ. ಅಯ್ಯೋ ಇಲ್ಲೇ ಐತಿ. ಅಯ್ಯೋಯ್ಯೋ ಇದದು ಮನೆ ಬಂದಿದ್ದು. ಅಯ್ಯೋ ಏನ್ ಹುಡುಗರು ಇವು ಅಂತೀನಿ ನಾನು. ಇದ್ರ ಮ್ಯಾಗೆಲ್ಲ ಏನೆಲ್ಲ ಗೀಚಾಡ್ಯಾವಲ್ಲ. ತೋ ಪೇಂಟಿಂಗ್ ಮಾಡಿಬಿಟ್ಟು ಕುತ್ಕೊಂಡು. ಇದು ಹುಡುಗಿನ ಹೊಗ ಐತಿದು. ಈ ನೇಟೇಟ್ ಒದರಾಡ್ತಾನ ನನ್ನ ಮಗ ರಾಜು. ಮ್ಯಾಗಲ್ ಕವರ್ ತೆಗೆದು ಹೋಗ್ತಾವು. ಏನ್ ಶಿವ ತಿಂತಾವನಪ್ಪ ಯಪ್ಪ. ರಾಜು ಸಿಕ್ತಂಬೆ, ನೀರ್ ತೋಡ್ ಬಂದೀನಿ. ಬಡ ಬಡ ಜಳಕ ಕುಕ್ಕೀನಿ. ತಾ ಚಸ್ಮಾ ಒಂದು ತೆಗ್ದಿ, ನನಗೆ ಕಾಣೋದಿಲ್ಲ ಕಣ್ಣು ಕರೆಕ್ಟಾಗಿ. ತಗೋ ನೋಡಿದಾನ. ಇದ ಹೌದು. ಇದ್ರ ಮ್ಯಾಗಲ್ ಕವರ್ ಇಲ್ಲ ಐತಿ. ಇದು ಯಾಕೆ ಹಿಂಗ್ ಹೊಲ್ಸಾಗಿದ್ ಬೇವ? ಏನಿದು ಪೇಂಟ್ ಇಲ್ಲ? ಯಪ್ಪ ನಾನು ಜಳಕ ಕಿಳಿಬೇಕಂತಂದು ಬಟ್ಟಿ ಬಿಚ್ಚಿದ್ದೆ, ನೀ ಕರ್ದಂತ ಓಡ್ ಬಂದೆ ನಾನು. ಹಂಗ ಏನ್ ಬೇದು ಯವ್ವ? ಏನಿದು? ಇದ ನೋಟಿಸ? ಇದೆಲ್ಲ ಏನಿದು ಬೇವ? ಒಂದ್ ಏನಾರ ಬಂದ್ರೆ ತೆಗೆದು ಚಂದಾಗ ನನ್ ಕೊನೆಗೆ ಇಡ್ಬೇಕು. ನಂಗೆ ಗೊತ್ತಾಗಲ್ಲ ಅಂಬೆ ನಿನಗ. ನಂದ ಅಂದ್ಮ್ಯಾಗ ನನ್ ಕೊನೆಗೆ ಇಡಕ್ ಬರ್ದಲ್ಲ ನಿನಗ. ಆಕಿ ನೋಡು ಪ್ರಿಯಾ, ನಂದು ಏನ ಬಂದ್ರು ಹೆಂಗ ಕೊನೆಗೆ ತಂದು ಕಪಾಟ್ನಾಗ ಇಡ್ತಿದ್ಲು, ಆಮೇಲೆ ಬಂದ್ಮ್ಯಾಗ ಹೇಳ್ತಿದ್ಲು. ನಿನಗ ಅಷ್ಟು ಮಾಡಕ್ಕಾಗಲ್ಲ ಒಂದ್ ಸಣ್ಣ ಕೆಲಸ ನೋಡೀಗ. ಯಪ್ಪ ಯಾಕೆ ಜೀವ ತಿಂತೀರ ಏನ ನಂದು? ಥೂ ಆತು. ಇದನ್ನ ಅಲ್ಲಿ ಮ್ಯಾಗಿಡು ನಿಲ್ಕ್ಲಾರ್ದಲ್ಲೇ. ನಾ ಹೋಗಿ ಪಟ್ಟನ ಜಕ ಮಾಡ್ಬರ್ತೀನಿ. ಭಾಳ ತಡ ಆಗೈತಿ. ಇನ್ನೊಂದು 10 ನಿಮಿಷನಾಗ ಹೋಗ್ಬೇಕು ನಾನು. ಯಪ್ಪ ಅಂದಂಗ ನಾಷ್ಟಕ್ಕೆ ಮಡಿಬೇವ. ನೋಡ್ತಮ್ಮ, ಮನ್ಯಾಗ ನಾಷ್ಟ ಗಿಷ್ಟ ಏನಿಲ್ಲ. ದಿನ ನಡೆಯಕತ್ತಿರೋದು ಹರ್ಕತ್ತ. ಮೊದ್ಲ ನೀನು ಈಗ ಟೆನ್ಷನ್ ಆಗದಿದ್ದಿ. ಇನ್ನೊಂದು ಟೆನ್ಷನ್ ಮಾಡ್ಕೋಬೇಡ. ಮನ್ಯಾಗ ಏನೇನು ನಷ್ಟ ಆಗಿಲ್ಲ. ಅಲ್ಲೇ ಹೊರಗೆ ಏನಾರ ಇಡ್ಲಿ ಪಡ್ಲಿ ತಿನ್ಕೊಂಡು ಹೋಗು. ಪಟ್ಟನ ಜಕ ಮಾಡ್ಬಾ. ನೀರು ತೋಡಿಟ್ಟು ಬಂದಿನಂತಿದ್ದಿ, ಹೋಗು. ತಗೋ ಇದನ್ನ ತೆಗೆದಲ್ಲಿ ಮ್ಯಾಗಿಡು. ಮ್ಯಾಗ ಅಷ್ಟದವು ಸೆಲ್ಫ್ ಗಿಲ್ಫ್ ಅದ್ರ ಮ್ಯಾಗ್ರೆ ಇಡ್ತಾರ. ಹೋಗಿ ಕೆಳಗಿಟ್ಟಿದಿ ಆ ಪೇಪರ್ನ್ಯಾಗ ತಗೊಂಡು ಗೀಚಾಡೆ ಹುಡುಗರು. ಈಗ ಅವಕ್ಕೇನು ಅನ್ನಕ್ಕೂ ಬರೋದಿಲ್ಲ, ಆಡಕ್ಕೂ ಬರೋದಿಲ್ಲ. ಮಕ್ಕಳು ಅಂತ ಬೈತೀರಿ. ಆಮೇಲೆ ನೀವ ಕರ್ಮ ನಂದು ಜಕ ಮಾಡಿ ಬರ್ತೀನಿ ತಡಿ. ಯಪ್ಪ ಹಣೆ ಬರ್ಬೇ. ತಲೆ ಅನ್ನೋದು ಬಿಸಿಯಾಗೋದು ನನಗೆ. ಬೆಳಗ್ಗೆ ಎದ್ದು ಚಾ ಇಲ್ಲ, ನೀರಿಲ್ಲ. ಯಪ್ಪ ಎದ್ದಾಗಿದ್ದ ಇದ ಹಣೆ ಬರತ್ ನೋಡು. ಇಟ್ಬಿಡಂತಾರೆ ಯಪ್ಪ ಬಂದು ಮತ್ತೆ ಹರ್ಕಂತಾನ ಗಂಟ್ಲಾನ. ಜಕ ಮಾಡಿ ಬರ್ಲಿ. ಅವ್ವಾ ಏನಾತ್ಲ ರಾಜು? ಮತ್ತೇನಾತ ಯಪ್ಪ? ಈ ಮನಿನ ನರ್ಕಾಗೈತಿ. ಈ ಮನೆಗೆ ಎಷ್ಟು ನೆಮ್ಮದಿತ್ತು, ಎಷ್ಟು ಎಲ್ಲ ಚಂದಿತ್ತು. ಯಪ್ಪ ನಾನು ಯಾಕರಾಕಿನ್ನ ಕಳಿಸಿ ತಪ್ಪು ಮಾಡಿನ ಏನ? ನನ್ನ ಕೆರ್ ನಾನು ತಗೊಂಡು ಹಿಡ್ಕೋಬೇಕು ಅವನವನ್ನ. ಏನಾತ್ಲ? ಅವ್ವ ಜಗಕ್ಕೆ ಯಾರು ಹೋದ್ರು ಬೇ? ನೀರು ತೋಡಿಟ್ಟಿದ್ದೆ. ಈಗ ಮತ್ತೆ ನೀರು ಕಾಯಕ್ಕೆ ಮಿನಿಮಮ್ 20 ನಿಮಿಷ ಬೇಕು. ಯಾರು ಹೋದ್ರು ಜಲಕಕ್ಕ? ಏನು ಹೇಳಕತ್ತಿಲ್ಲ? ನಮ್ದು ಪೈಕೇನಿನ ಬೇರೆ ಐತಿ, ಬಚ್ಚಲಿನ ಬೇರೆ ಐತಿ. ಯಾರು ಹೋಗ್ತಾರ? ನಾನು ನೀ ಕಾಯ್ಕಿಟ್ಟಿದ್ದೆ ನೀರು. ನಾನ ಕಾಯಕ್ಕಿಟ್ಟಿದ್ದೆ. ನೀರಿದ್ವು. ಅಯ್ಯಯ್ಯ, ನಿಮ್ಮ ಅಣ್ಣ ಏನ್ರಿ ಅದ್ನ? ನಿಮ್ಮ ಅಣ್ಣ 10-10ವರೆಗೆ ಹೋಗ್ತಾನ ಆಫೀಸಿಗೆ. ಅವ ಇಟ್ಲಾಗ ಹೋಗುದಿಲ್ಲಲ್ಲ. ಮತ್ತಿನ್ಯಾರಿದ್ರು? ಎದ್ದಿದ್ದು ಈಗೇನಾರು ಹೋದ್ಲ ನಿಮ್ಮ ಅತ್ತಿಗೆಮ್ಮ? ಅಯ್ಯೋ ದೇವ್ರೆ, ಇನ್ ಈ ಮಾತಾಯಿ ಒಳಗೆ ಹೋದ್ಲಂದ್ರೆ ಇನ್ನೊಂದು ತಾಸು ಹೊರಗೆ ಬರೋದಿಲ್ಲ. ಮುಗೀತು, ಎಲ್ಲ ಸರ್ವನಾಶ ಆಗೋತ್ ನನ್ನ ಜೀವನ. ಏನ್ ಬೇ ಅತ್ತಿಗೆಮ್ಮ ಹಿಂಗ್ ಮಾಡತ್ತಾರ ಇವಾಗ? ಏನು ಹೇಳಿದ್ನಪ್ಪ, ಇದ ರಿಯಾಲಿಟಿ ಮನ್ಯಾಗ ಆಗ್ತಿರೋದು. ನನಗೂ ಜ್ಞಾನೋದಯ ಈ 3-4 ದಿನದಾಗ ಆಗಿತ್ಲ. ಈ 3-4 ದಿನದಾಗ ಆಗೈತಿ. ಇಷ್ಟು ದಿನ ಹಾಕಿ ನನ್ನ ಮೇಲಾತು ನಿನ್ನ ಮೇಲಾತು ಕಾಳಜಿ ಮಾಡ್ತಿದ್ದಿದ್ದು, ನಮ್ಮನ್ನೆಲ್ಲ ದೇಕರಿಕೆ ಮಾಡ್ತಿದ್ದಿದ್ದು, ನಾವು ಕೇಳ್ದ ರೊಕ್ಕ ಕೊಡ್ತಿದ್ದಿದ್ದು ಎಲ್ಲನೂ ಆಕೆ ಒಬ್ಬೇಕು ಮನ್ಯಾಗದಳ. ಎಲ್ಲಿ ನಾವು ಪ್ರಿಯಾಗ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವ, ಈಕಿದೇನು ನಾವು ಮಾತು ಕೇಳೋದಿಲ್ಲ ಅನ್ನೋದಕ್ಕೆ ರೊಕ್ಕ ಕೊಟ್ಟು ತಮ್ಮನ್ನು ಇಟ್ಕೊಂಡಿದ್ಲಾಕೀಗ.
ಏನು ಆಕೆ ಮಾತು ಕೇಳ್ಕೊಂಡು ನೋಡಪ್ಪ ತಮ್ಮ ತಗೋ ಹೋಗು ಚಸ್ಮಾ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಬಾ ಬಡ ಬಡ ನಡಿ ಜಾಕ ಮಾಡಬೇಡ ಏನು ಮಾಡಬೇಡ ತಗೋ ಇದನ್ನ ತಗೊಂಡು ಹೋಗಿ ಅದು ಏನು ಎತ್ತ ವಿಚಾರ ಮಾಡ್ಕೊಂಬಾ ನೋಡ್ತಮ್ಮ ಈಗಲೂ ಕಾಲ ಮಿಂಚಿಲ್ಲ ಹೇಳಕತ್ತೀನಿ. ಬೇಯವ್ವ ಸಸ್ಪೆಂಡ್ ಆರ್ಡರ್ ಬಂದೈತೆ ಬೇ. ಗೌರ್ಮೆಂಟ್ ಕೆಲಸ ನಂದು, ಪ್ರೈವೇಟ್ ಕೆಲಸನು ಹೋಗಿ ದೈನಾಸ ಬಿಟ್ಕೊಂಡು ಕೈ ಕಾಲು ಹಿಡಿದ್ರೆ ವಾಪಸ್ ಕೊಡಕ. ಈಗ ಅಲ್ಲಿ ಪ್ರೊಸೀಜರ್ ಏನು ಮಾಡಬೇಕು ಏನು, ಬೇಲ್ ಮೇಲೆ ಹೊರಗೆ ಬಂದೀನಿ ಅಂತ ಹೇಳಿದ್ಮೇಲೆ ಏನಾಯ್ತೋ ನನಗೂ ಪ್ರೊಸೀಜರ್ ಏನೂ ಗೊತ್ತಿಲ್ಲ. ಈ ನಮ್ಮ ಆಫೀಸ್ನಿಗೆ ಯಾರಿಗೂ ಹಿಂಗಾಗಿಲ್ಲ. ಈಗ ನಾನು ಎಲ್ಲದಕ್ಕೂ ಒಂದು ಉದಾಹರಣೆ ಆಗ್ಬಿಡ್ತೀನಿ. ನನ್ನ ಹಣೆ ಬರ. ಸರಿ ಸರಿ ಡ್ರೆಸ್ ಹಾಕೋ ತಗೋ ಇದನ್ನ. ಮತ್ತೆ ಮೊದ್ಲು ನಡಿ ಮಾತಾಡ. ನಾನು ಹೇಳಿದ್ದು ಆಫೀಸ್ನಾಗ ಮಾತಾಡಿದ್ರ ಬಗ್ಗೆ ಅಲ್ಲ, ಪ್ರಿಯಾನ್ ಜೊತೆಗೆ ಮಾತಾಡಿದ್ರ ಬಗ್ಗೆ. ನೋಡಪ್ಪ ಆ ಹುಡುಗಿ ಕರೆ ಹೇಳ್ತೀನಿ ನಾನು ಏನೋ ಒಂದು ಮಾತು ಅಂತಿರ್ತೀವಲ್ಲ ನಾವು ದೊಡ್ಡಾರ, ಅದಕ್ಕೆ ನೀವೇನು ಮಾಡಬೇಕು, ನಿನ್ನ ಹೆಂಡತಿ ನೀ ಬಿಟ್ಕೊಡ್ಬಾರ್ದು. ನಿಂದ್ರು ಏನೇ ಹೇಳ್ತಿರ್ತೀರಿ, ನಾವು ನನ್ನ ಹೆಂಡತಿ ಬಿಟ್ಕೊಡ್ಬಾರ್ದ? ಬೇಯವ್ವ ನನ್ನ ಹೆಂಡತಿ ಪರ ಒಂದು ಸರಿ ಏನೋ ಮಾತಾಡಿದ್ದಕ್ಕೆ ಬೊಂಬಾಟ ಮಾಡಿ ಹೋಗಿ ಯಾವ್ದೋ ಗುಡಿಯಾಗ ಕುಂತಿದ್ದಿ, ಹೆಂಡತಿ ಪರ ಮಾತಾಡ್ತಾನೆ ಮಗ ಅಂತಂದು. ಈಗ ಅದೆಲ್ಲ ಬಿಡು, ಮದ್ದು ಆಫೀಸಿಗೆ ಹೋಗು ತಡ ಆಗತ್ತಂತಿದಿ. ಜಳಕನ ಮಾಡ್ಬೇಡ ಏನು ಮಾಡ್ಬೇಡ, ಬಡ ಬಡ ಪಸ ಪಸ ಅಂತ ಸ್ಯಾಂಟ್ ಹುಡ್ಕ ಎದ್ದಾಳ ಮ್ಯಾಕ ನಡಿ. ಮೊದ್ಲ ಬ್ಯಾಸ್ಗಿಗಾಲ ನೀನು ಅದ್ರಾಗ ನೀ ತಣ್ಣೀರ್ಗೆ ಜಳಕ ಮಾಡವಲ್ಲ ಮತ್ತೊಂದಲ್ಲ, ಹೊಂಡ್ ಹೊತ್ತಾಗತ್ತೆ.